ಹೆಲೋ ಎವ್ರಿವನ್, ಇದು ಬಂದು ಫ್ರೈಡೆ ಆಫ್ಟರ್ನೂನ್ ಟು ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಚಿಕ್ಕು ಬೇಬಿಗೆ ಲಂಚ್ ಪ್ರಿಪೇರ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಸೋರೆಕಾಯಿ ಇತ್ತು, ಸೋರೆಕಾಯಿ ಕಿಚಡಿನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ರೆ ನಮ್ಮ ಚಿಕ್ಕು ಬೇಬಿ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈಗ ಸೋರೆಕಾಯಿನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿನ ಒಂದು ಹಾಫ್ ಅನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಈಗ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತೆ ಬೇಳೆ, ಸ್ವಲ್ಪ ಸೋರೆಕಾಯಿ ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಸಾಂಬಾರ್ ಪುಡಿನ ಸೇರಿಸ್ಬಿಟ್ಟು ಅದನ್ನ ಒಂದು 10 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಇನ್ನು ಮಕ್ಕಳಲ್ಲಿ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ತುಂಬಾನೇ ಕಾಡ್ತಾ ಇರುತ್ತೆ. ಈ ತರ ಸೋರೆಕಾಯಿ ಕಿಚಡಿ ಮಾಡ್ಕೊಡೋದ್ರಿಂದ ಅವ್ರ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಅದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಆದಷ್ಟು ಮಕ್ಕಳಿಗೆ ಇದನ್ನ ವಾರದಲ್ಲಿ 1-2 ಸಲ ಮಾಡ್ಕೊಟ್ರೆ ತುಂಬಾನೇ ಒಳ್ಳೇದು. ನಮ್ಮ ಚಿಕ್ಕು ಬೇಬಿಗೆ ಒಂದು ವಾಟರ್ ಬಾಟಲ್ ನ ಕೂಡ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಸರಿ ಅದನ್ನ ಅನ್ಬಾಕ್ಸಿಂಗ್ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಓಪನ್ ಮಾಡ್ತಾ ಇದ್ರೆ ನಮ್ಮ ಚಿಕ್ಕು ಬೇಬಿನೇ ವಾಟರ್ ಬಾಟಲ್ ಎತ್ಕೊಂಡ್ಬಿಟ್ಟ. ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಲ್ಲಿ ನೋಡಿ ತುಂಬಾನೇ ಚೆನ್ನಾಗಿದೆ ಈ ವಾಟರ್ ಬಾಟಲ್ ಅಂತ. ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಮಾತ್ರ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸ್ತು, ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಹಾಗೆ ಇದ್ರೊಳಗಡೆ ಒಂದು ಪೈಪ್ ಕೊಟ್ಟಿರ್ತಾರೆ, ಆ ಪೈಪ್ನ ಜಸ್ಟ್ ಫಿಕ್ಸ್ ಮಾಡಿಕೊಂಡು ಅದರೊಳಗಡೆ ಒಂದು ಬೆಲ್ಟ್ ಕೂಡ ಕೊಟ್ಟಿರ್ತಾರೆ, ಅದನ್ನ ಬೇಕಾದ್ರೆ ಹಾಕೋಬಹುದು. ನೆಕ್ಸ್ಟ್ ಇನ್ನು ಅದಾದ್ಮೇಲೆ ಅಷ್ಟರಲ್ಲಿ ಕಿಚಡಿ ಕೂಡ ಆಗಿತ್ತು. ಅದು ಸ್ಮ್ಯಾಶ್ ಮಾಡೋದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಜಸ್ಟ್ ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಮಕ್ಕಳಿಗೆ ತಿನ್ಸೋದಷ್ಟೇ. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇನ್ನು ಅದಾದ್ಮೇಲೆ ಚಿಕ್ಕನ ಮಲಗಿಸ್ಬಿಟ್ಟು ನಾನು ಕೂಡ ನನ್ನ ಲಂಚ್ನ ಮುಗಿಸ್ಕೊಂಡ್ಬಿಟ್ಟೆ. ಅವ್ನಿಗೆ ಕಿಚಡಿ ಮಾಡಿದ್ದೆ ಅಲ್ವಾ, ಸೊ ಅದು ಸ್ವಲ್ಪ ಮಿಕ್ಕಿತ್ತು, ಸೊ ಹಂಗಾಗಿ ಅದನ್ನು ಕೂಡ ತಿನ್ಕೊಂಡ್ಬಿಟ್ಟೆ. ಇನ್ನು ಇಲ್ಲಿ ವಾಟರ್ ಬಾಟ್ಲ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ವಾಟರ್ ಬಾಟ್ಲ್ನ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಬಿಸಿನೀರನ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಚಿಕ್ಕು ಬೇಬಿ ಕೂಡ ಎದ್ಬಿಟ್ಟ. ಬಟ್ ನಂಗೆ ಒಂದು ಬೇಜಾರಾಗಿದ್ದೇನು ಅಂತಂದ್ರೆ ವಾಟರ್ ಬಾಟಲ್ ತಗೊಳ್ಬಿಟ್ಟೆ. ಬಟ್ ಆದ್ರೆ ನಮ್ಮ ಚಿಕ್ಕು ಬೇಬಿ ಕುಡಿಯೋದೇ ಬರ್ತಾ ಇಲ್ಲ. ಸರಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವ್ನಿಗೆ ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಬಟ್ ಅವ್ನು ಕುಡಿತಾನೆ ಇರಲಿಲ್ಲ. ಸರಿ ಅವನೇ ಕಲ್ತ್ಕೊಂತಾನೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸಿಂಪಲ್ ಸ್ನ್ಯಾಕ್ನ ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.